ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಆ್ಯಕ್ಚುಲಿ ಇದು ನನ್ನದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವ್ಲಾಗ್ಸ್ಗೆ. ಇವತ್ತು ನಾನು ಒಂದು ಈಸಿ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ, ಹಾಗೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದು ಟಿಪ್ ವ್ಲಾಗ್ ಆಗಿರುತ್ತೆ. ಯಾವ ಟಿಪ್ ಅಂದರೆ ನೋಡ್ತಾ ಇದ್ದೀರಾ ಇಲ್ಲಿ ನೀವು, ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡೋದು ಹೇಗೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ದೇವ್ರ ಪಾತ್ರೆಗಳು ಹೀಗಾಗಿದೆ ಅಂತ ಅಂದ್ಬಿಟ್ಟು. ಇದನ್ನು ಎಷ್ಟು ಈಸಿಯಾಗಿ ಕ್ಲೀನ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ತಪ್ಪಲೆಯಲ್ಲಿ ನಾನು ನೀರು ಇಟ್ಟಿದ್ದೀನಿ. ನೀರು ಜೊತೆಲಿ ಸ್ವಲ್ಪ ಹುಣಸೆಹಣ್ಣು ಮತ್ತು ಲೆಮನ್ ಪೀಸಸ್ನ ಹಾಕಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ನೀರು ಮಳ್ಳದ ಮೇಲೆ ಹೀಗೆ ಒಂದೊಂದೇ ಪಾತ್ರೆಗಳನ್ನ ಅದರಲ್ಲಿ ಎದ್ದು ತೆಗಿಬೇಕು. ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಈಗ ಅದು ಆ ನೀರಲ್ಲಿ ಚೆನ್ನಾಗಿ ಮಳ್ಳ ನೀರಲ್ಲಿ ಇಟ್ಟ ತಕ್ಷಣ ಅದಾಗಲೇ ಕಲರ್ ಚೇಂಜ್ ಆಗುತ್ತೆ. ಹಾಗೆ ನೋಡ್ತಾ ಇರ್ಬೋದು ಕುಂಕುಮದ ಭರಣಿ, ಇದು ಕೂಡ ಅಷ್ಟೇ ನೋಡಿ ಯಾವ ಶೇಡಲ್ಲಿದೆ. ಬಿಸಿನೀರಲ್ಲಿ ಹಾಕಿದ್ಮೇಲೆ ಯಾವ ಶೇಡ್ ಆಗುತ್ತೆ ಅಂತ ನೋಡಿ. ತುಂಬ ಈಸಿಯಾಗಿ ಮತ್ತು ತುಂಬ ಫಾಸ್ಟಾಗಿ ಹಾಕೋ ಕೆಲಸ ಇದು. ಎಷ್ಟೋ ಜನ ಹೆಣ್ಮಕ್ಳು ಇದನ್ನು ಉಜ್ಜಿ ತುಂಬ ಕೈ ನೋಸ್ಕೋತಾರೆ. ಬಟ್ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನೊಂದು ಸುಮಾರು 2 ಸರಿ ಟ್ರೈ ಮಾಡಿದ್ದೀನಿ. ನನಗೆ ಒಳ್ಳೆ ಗುಡ್ ರಿಸಲ್ಟ್ ಕೊಟ್ಟಿದೆ. ತುಂಬ ಈಸಿಯಾಗಿ ಹಾಗೆ ಟೈಮ್ ಸೇವಿಂಗ್ ಇದೆ ಇದು. ಪ್ಲೀಸ್ ನಿಮ್ಮ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಈಗ ನೀರು ತುಂಬ ಚೆನ್ನಾಗಿ ಮಳ್ಳ ನೀರಲ್ಲಿ ಹಾಕಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ಹಾಕಿ ನೋಡಿ ಆ ಥರ ಆಗಿರೋದು. ಎಷ್ಟು ಚೆನ್ನಾಗಿ ಶೇಡ್ ಹೊರಟೋಗುತ್ತೆ ಅಂದರೆ ನಾವು ಉಜ್ಜಿ ತೊಳೆದ್ರೂ ಅಷ್ಟು ಬೇಗ ಅದು ಬರೋದಿಲ್ಲ. ಆ ಶೇಡ್ ಅದು ಅಷ್ಟು ಕ್ವಿಕ್ಕಾಗಿ ಆಗುವಂಥ ಟಿಪ್ ಇದು. ಸುಮಾರು ಜನ ಯಾರೋ ಇದನ್ನು ಶೇರ್ ಮಾಡಿಲ್ಲ ಅಂದ್ಕೋತೀನಿ ಯೂಟ್ಯೂಬಲ್ಲಿ. ಐ ಥಿಂಕ್ ನಾನು ಇದನ್ನು ಟ್ರೈ ಮಾಡಿ ನಾನು ಶೇರ್ ಮಾಡ್ತಾ ಇರೋದು. ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಎಷ್ಟೋ ಜನ ತುಂಬ 1 ಅವರ್ 1.5 ಅವರ್ ಆಗುತ್ತೆ ಕ್ಲೀನ್ ಮಾಡೋದಕ್ಕೆ. ಬಟ್ ಇದರಲ್ಲಿ ಮಿನಿಮಮ್ ಒಂದು 5 to 10 ಮಿನಿಟ್ಸ್ ಒಳಗಡೆ ನೀವು ಕ್ಲೀನ್ ಮಾಡ್ಕೋಬೋದು. ಇದಾದಮೇಲೆ ಅದನ್ನು ಒಂದು ಸರಿ ಸಬೀನಾ ಪೌಡರಲ್ಲಿ ಹಾಕಿಬಿಟ್ಟು ತೊಳಿರಿ. ಯಾವುದೇ ಥರ ಪೀತಾಂಬರಿ ಪೌಡರ್ ಆಗಿರ್ಬೋದು ಅಥವಾ ಬೇರೆ ಯಾವ ಪೌಡರ್ಸ್ ಹಾಕೋ ಅವಶ್ಯಕತೆ, ಲಿಕ್ವಿಡ್ಸ್ ಬರುತ್ತೆ ಇದಕ್ಕೆ ಅಂತಲೇ, ಅದನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಈ ಥರ ವಾಟರಲ್ಲಿ ಡಿಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಸ್ವಲ್ಪ ಹೊರಟೋಗಿರುತ್ತೆ ಅದೆಲ್ಲ. ಆಮೇಲೆ ಅದನ್ನು ತೆಗೆದುಬಿಟ್ಟು ಸಬೀನಾದಲ್ಲಿ ಇನ್ನೊಂದು ಸರಿ ಈ ಟೂತ್ ಬ್ರಷ್ ಬರುತ್ತೆ ಗೊತ್ತಾ, ಆ ಬ್ರಷಲ್ಲಿ ಒಂದು ಸರಿ ಕ್ಲೀನಾಗಿ ಉಜ್ಕೊಂಡ್ರೆ ಸಂಧಿಯಲ್ಲಿರುವಂಥದ್ದೆಲ್ಲ ಕೊಳೆ ಎಲ್ಲ ಹೊರಟೋಗ್ಬಿಡುತ್ತೆ. ಮಿನಿಮಮ್ ಒಂದೊಂದು 15 ಡೇಸ್ ನಿಮಗೆ ಯಾವುದೇ ರೀತಿ ಅದು ಶೇಡ್ ಮತ್ತು ಬೇಗ ಕಪ್ಪಾಗೋದಿಲ್ಲ. ಅಷ್ಟು ಚೆನ್ನಾಗಿ ವೈಟಾಗಿಯೇ ತುಂಬ ಶೈನಿಂಗಾಗೆ ಕಾಣುತ್ತೆ. ಪ್ಲೀಸ್ ಒಂದು ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನೀವು ತಿಳಿಸ್ಕೋಬೋದು. ಅಂದರೆ ಎಲ್ಲರಿಗೂ ಒಂದೇ ಥರ ರಿಸಲ್ಟ್ ಬರೋದಿಲ್ಲ. ಸೊ ಒಂದು ಸರಿ ಚೆಕ್ ಮಾಡಿ ನಿಮ್ಮ ರಿಸಲ್ಟ್ನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಗೆ ವರ್ಕ್ ಆಯಿತಾ ಇಲ್ವಾ ಅಂತ ಹೇಳಿಬಿಟ್ಟು. ನನಗಂತೂ 100% ವರ್ಕ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಯಾವ ಥರ ಇರೋದು ಯಾವ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಬೇಗನೆ ಆಗೋ ಕೆಲಸ ಇದು. ಒಂದು ಮ್ಯೂಸಿಕ್ ಹಾಕ್ತೀನಿ, ಕ್ವಿಕ್ಕಾಗಿ ನೋಡ್ಕೊಂಬನ್ನಿ.
ಪಾತ್ರೆನ ಇಲ್ಲಿ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಚಿಕ್ಕದು ಲಕ್ಷ್ಮಿ ಇದೆ ನಮ್ಮ ಮನೇಲಿ. ಆ ಚಿಕ್ಕ ವಿಗ್ರಹ ಎಷ್ಟು ಹೆಂಗಾಗಿದೆ ನೋಡಿ. ಇದನ್ನು ಹಾಕಿ ಟೆಸ್ಟ್ ಮಾಡಿ ನೋಡಿ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಹೇಗಿದೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ಎಲ್ಲ ಆಯಿತು. ಈಗ ಇನ್ನೊಂದು ಕಡೆ ನಾನು ಇದು ಸಬೀನಾ ಪೌಡರ್ ಮತ್ತು ಈ ಚಿಕ್ಕ ಟೂತ್ ಬ್ರಷಿಂದ ಕ್ಲೀನ್ ಮಾಡ್ಕೊತೀನಿ. ಚಿಕ್ಕದಲ್ಲಿ ಸಣ್ಣ ಪುಟ್ಟದಿರೋದೆಲ್ಲ ಹೊಟ್ಟೋಗುತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಎಲ್ಲ ವಾಶ್ ಆಗಿದೆ, ಹಾಗೆ ಒರೆಸಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಮುಂಚೆ ನಾನು ತೊಳೆಯೋಕ್ಕಿಂತ ಮುಂಚೆ ತೋರಿಸಿದ್ದು, ಹಾಗೆ ತೊಳೆದ ಮೇಲೆ ತೋರಿಸ್ತಾ ಇರೋದು ಡಿಫ್ರೆನ್ಸ್ ನೋಡಿ. ಲಕ್ಷ್ಮಿ ನೋಡಿ ಹೇಗಿದೆ ಅಂತ. ಅವಾಗ ಇರೋ ಲಕ್ಷ್ಮಿಗೂ ಈಗಿರೋ ಲಕ್ಷ್ಮಿಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ಲ ನೋಡಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಅದಕ್ಕೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹಾಗೆ ನೋಡ್ತಾ ಇರ್ಬೋದು ನಾನೆಲ್ಲ ಆಗಲೇ ಸೆಟ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತ. ನೀವು ತೊಳೆಯೋಕ್ಕಿಂತ ಮುಂಚೆ ನೋಡಿರೋದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.